ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಇರುವಂತಹ ಮೂರ್ತಿ ಏನಂದ್ರೆ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತದ್ದು ಮತ್ತೆ ಅದರ ಜೊತೆಗೆ ಈಗಾಗಲೇ ರಾಮಲಲ್ಲಾನ ಮೂರ್ತಿಯನ್ನ ಶಿಲ್ಪಿ ಕೃಷ್ಣಶಿಲೆಯಿಂದ ಕೆತ್ತಲಾಗಿರುವಂತದ್ದು. ಕೃಷ್ಣಶಿಲೆ ಬಳಸುವುದು ಯಾಕೆ, ಮೂರ್ತಿಗಳ ಕೆತ್ತನೆಯ ಕಾರ್ಯ ಹೇಗೆ, ಅದರ ಧಾರ್ಮಿಕ ವಿಧಿವಿಧಾನಗಳೇನು, ಮೂರ್ತಿ ಕೆತ್ತನೆಯ ಬಳಿಕ ಮೊದಲ ಪೂಜೆಯನ್ನ ಮಾಡುವವರು ಯಾರು ಅನ್ನೋ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ದಾವಣಗೆರೆ ಜಿಲ್ಲೆಯ ಹರಿಹರದ ಶಿಲ್ಪಶಾಸ್ತ್ರದ ಅಣ್ಣಪ್ಪ ಆಚಾರ್ ಅವರು ವಿವರವಾಗಿ ಮಾತನಾಡಿದ್ದಾರೆ. ಅದನ್ನ ನೋಡೋಣ ಬನ್ನಿ. ಸರ್, ಮೊದಲನೇದಾಗಿ ಶಿಲೆ ಕೃಷ್ಣಶಿಲೆಯದ್ದೇ ಆಯ್ಕೆಯಾಗಿರುತ್ತೆ. ಕೃಷ್ಣಶಿಲೆಯದ್ದೇ ಏಕಪ್ಪ ಅಂತಂದರೆ ಅದರಲ್ಲಿ ಕಲ್ಲಿನಲ್ಲಿ ಈ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಗಾಳಿ, ನೀರು, ಬಿಸಿಲು ಇದಕ್ಕೆ ಅನುಗುಣವಾಗಿ ಆ ಶಿಲೆ ಬಾಳಿಕೆ ಬರುವಂಥ ಒಂದು ಶಿಲೆ ಆಗಿರೋದ್ರಿಂದ ಕೃಷ್ಣಶಿಲೆಯನ್ನೇ ಆಯ್ಕೆ ಮಾಡಲು ಒಂದು ಇದಾಗಿರುತ್ತೆ. ಹಾಂ ಸರ್, ಆಗಿರುತ್ತೆ. ಆಮೇಲೆ ಆ ಕೃಷ್ಣಶಿಲೆಯದ್ದೇ ನಾವು ಭೂಮಿಯಲ್ಲಿ ತೆಗೆಯುವಾಗ ಆ ಶಿಲೆ ನಮಗೆ ದೊರಕಬೇಕಪ್ಪ ಅಂತಂದರೆ ಆ ಕ್ಷೇತ್ರ ಪಾಲಕನ ಒಂದು ಆಜ್ಞೆ ಮುಖಾಂತರ ನಾವು ತಗೋಬೇಕಾಗತ್ತೆ. ಅಲ್ಲಿ ಒಟ್ಟು ಅಧಿದೇವತೆಗಳು ಕ್ಷೇತ್ರ ಪಾಲಕರಾಗಿರ್ತಾರೆ. ಅವರ ಆಜ್ಞೆಯಂತೆ ನಾವು ಪೂಜೆ ಮಾಡಿಬಿಟ್ಟು ಆ ಶಿಲೆನ ನಾವು ದೊರಕಿಸಬೇಕಾಗತ್ತೆ. ಅದು ಏಕಪ್ಪ ಅಂದರೆ ಅಲ್ಲಿ ಯಾವುದೇ ವಿಘ್ನಗಳು ಆಗಬಾರ್ದು. ನಾವು ಯಾರನ್ನೇ ಕೇಳಿ ಒಂದು ಪಡಿಬೇಕಾದ್ರೂ ಕೂಡ ಅವ್ರನ್ನ ಆಜ್ಞೆ ತಗೊಂಡೇ ನಾವು ಯಾವುದೇ ವಸ್ತು ತಗೋಬೇಕಾಗತ್ತೆ. ಅದೇ ಮುಖಾಂತರವಾಗಿ ಇದು ಹಿಂದಿನಿಂದನೂ ಬಂದಂಥ ಒಂದು ವಿಧಾನ. ಈ ಮುಖಾಂತರವಾಗಿ ನಾವು ಕಲ್ಲನ್ನು ದೊರಕಿಸ್ಕೊಂಡು ಅದರದ್ದೇ ಆದಂಥ ತಾಳಮಾನದಲ್ಲಿ ಶಿಲ್ಪವನ್ನು ರಚಿಸಬೇಕಾಗತ್ತೆ. ಈ ಧಾರ್ಮಿಕವಾಗಿ ನಮಗೆ ಈ ಒಂದು ಪುರುಷ ಮೂರ್ತಿ ಮಾಡುವಾಗ ಇಂಥದ್ದೇ ತಾಳಮಾನದಲ್ಲಿ ಮಾಡ್ಬೇಕಂತ ಇರುತ್ತೆ. ಈ ಪುರುಷ ಮೂರ್ತಿನ ನಾವು ದಶ ತಾಳದಲ್ಲಿ ನಿರ್ಮಿತ ಆಗುತ್ತೆ. ಅದು ಪುರುಷ ಮೂರ್ತಿ. ಇದು ಶ್ರೀರಾಮನ ಮೂರ್ತಿ ಆದ್ದರಿಂದ ದಶ ತಾಳದಲ್ಲೇ ಮಾಡಿರ್ತಾರೆ. ಹಾಗೂ ಮತ್ತು ಇದು ಬಾಲ ರಾಮನ ಮೂರ್ತಿ ಆದ್ದರಿಂದ ಅದರದ್ದೇ ತಾಳಮಾನ ಬೇರೆಯೇ ಇರ್ತಾರೆ. ಆ ಪ್ರಕಾರವಾಗಿ ಮಾಡಬೇಕಾಗತ್ತೆ. ಶಕ್ತಿ ದೇವತೆಗಳು ಕೂಡ ಅದು ನವತಾಳದಲ್ಲಿ, ಉತ್ತಮ ದಶತಾಳದಲ್ಲಿ ಕೂಡ ಪುರುಷ ಮೂರ್ತಿಗಳು ಮಾಡ್ತಾರೆ. ನವತಾಳದಲ್ಲಿ ದುರ್ಗೆಯರು, ದೇವತೆಗಳು ಅವೆಲ್ಲ ಆಗುತ್ತವು. ಈ ಮೊದಲನೇದಾಗಿ ನಾವು ಶಿಲೆಯನ್ನು ಪೂಜಿಸಿ ಅದಕ್ಕೆ ಕಿಲಪಂಜರ ಅಂತೇಳಿ ಶಿಲ್ಪಶಾಸ್ತ್ರದಲ್ಲಿ ಬರುತ್ತೆ. ಆ ಪ್ರಕಾರವಾಗಿ ನಾವು ಕಿಲಪಂಜರವನ್ನು ಹಾಕಿಬಿಟ್ಟು ಆ ವಾಸ್ತು ಅಂತೀವಿ ನಾವು. ವಾಸ್ತು, ಈಗ ಮನೆ ನಿರ್ಮಾಣಕ್ಕೆ ವಾಸ್ತು ಯಾವ ಥರ ಪೂಜೆ ಮಾಡ್ತೀವಿ ಅದರದ್ದೇ ಆದಂಥ ಕಿಲಪಂಜರದಲ್ಲಿ ನಾವು ಒಂದು ದೇವತೆನ ಚಿತ್ರದಲ್ಲಿ ಇದು ಮಾಡಿಕೊಂಡು ಕಿಲಪಂಜರ ರೂಪದಲ್ಲಿ ನಾವು ಮೂರ್ತಿನ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಕಿಲಪಂಜರ ಅದೇ ಗರ್ಭ. ಈಗ ಒಂದು ಶಿಲೆಗೆ ಅದು ಇಂಥದ್ದೇ ಗರ್ಭ ಅಂತ ಇರುತ್ತೆ. ಆ ಪ್ರಕಾರವಾಗಿ ಕಿಲಪಂಜರ ರೂಪದಲ್ಲಿ ನಾವು ಸ್ಕೆಚ್ ಮಾಡೋಕ್ಕಾಗತ್ತೆ. ವಿಗ್ರಹ ಸಂಪೂರ್ಣ ಆದಮೇಲೆ ಶಿಲ್ಪಿಗಳ ಒಂದು ಆಜ್ಞೆ ಮುಖಾಂತರ ಅವರಿಗೆ ನಾವು ವಹಿಸ್ತೀವಿ ರೀ. ಈಗ ಗ್ರಾಮಸ್ಥರು ಇರ್ಬೋದು, ಯಾರೇ ಒಟ್ಟು ನಮಗೆ ಶಿಲ್ಪನ ರಚಿಸಲು ಕೊಟ್ಟಿರ್ತಾರಲ್ಲ ಅವರಿಗೆ ಪುನಃ ಮತ್ತೆ ಅವ್ರಿಗೆ ಒಪ್ಪಿಸ್ತೀವಿ. ಅದನ್ನು ನಮ್ಮ ಮುಖಾಂತರ ಸಂಪೂರ್ಣ ಕೆಲಸ ಆಗಿದೆ, ಇನ್ನು ಮುಂದೆ ನಿಮ್ಮ ವಿಧಿವಿಧಾನ ಪ್ರಕಾರ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಕೋಬೋದು ಅಂತೇಳಿ ಮೊದಲನೇ ಆದಾಗಿ ಶಿಲ್ಪಿಗಳಿಂದ ಪೂಜೆ ಆಗುತ್ತೆ ರೀ. ಪೂಜೆ ನಂತರ ಅವರಿಗೆ ವಹಿಸ್ತೀವಿ ನಾವು. ಹೌದು, ಮೊದಲನೇ ಪೂಜೆ ನಮ್ಮಲ್ಲೇ ಆಗಿರುತ್ತೆ, ಶಿಲ್ಪಿಗಳ ಕಡೆಯಿಂದನೇ ಆಗಿರುತ್ತೆ. ನಂತರ ಅವರಿಗೆ ಅವರ ವಿಧಿವಿಧಾನ ಪ್ರಕಾರ ಪ್ರಾಣ ಪ್ರತಿಷ್ಠೆ ಅದೆಲ್ಲ ಮಾಡ್ಕೊ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.